Hi students, welcome to our online video class. So in this video, I am going to start with the third chapter, that is departmental accounts. So you know very well that usually in most cases a particular business concern is going to do business in one that is one item. But in certain cases, there may be a business concern which deal in more than one items. In such case, a separate department is going to be formed to look after the business of that particular item. So, in those cases which deal in business different classes of goods or renders different types of services in the same building, each class of goods or type of service may be treated as a separate section of the business. Such sections or divisions are called as the departments. Take for example radio department, television department, etc. ಸೊ ಇಲ್ಲೇನು ಅಂತಂದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಕೆಲವೊಂದು ಸರ್ತಿ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಅಂತ ಅಂದರೆ ಸಾಮಾನ್ಯವಾಗಿ ಒಂದು ಯಾವುದಾದ್ರೂ ಐಟಮ್ದಲ್ಲಿ ಅವರು ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಕಡೆ ಏನಾಗ್ತದೆ ಅಂತಂದರೆ ಒಂದೇ ಒಂದು ಬಿಸ್ನೆಸ್ ಕನ್ಸರ್ನ್ 2 ಅಥವಾ 3 ಐಟಮ್ಸ್ಗಳ ಸಂಬಂಧಪಟ್ಟಂತೆ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಐಟಮ್ಗೂ ಕೂಡ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಿಭಾಗವನ್ನು ತೆಗೆದುಬಿಟ್ಟು ಆ ವಿಭಾಗದ ಮೂಲಕ ಅವರು ಮಾರಾಟವನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಯಾವ ಬಿಸ್ನೆಸ್ ಕನ್ಸರ್ನ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಮಾರ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ರೀತಿಯ ಸರ್ವೀಸಸ್ಗಳನ್ನು ಸಲ್ಲಿಸ್ತಾ ಇರ್ತಾರೆ. ಒಂದೇ ಬಿಲ್ಡಿಂಗ್ ಅಡಿಯಲ್ಲಿ ಒಬ್ಬನೇ ಮಾಲೀಕತ್ವದಲ್ಲಿ ಬಹಳಷ್ಟು ಸರ್ವೀಸಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸರಕು ಅಥವಾ ಪ್ರತಿಯೊಂದು ಸೇವೆ ಅದನ್ನು ನಾವು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಆ ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನು ನಾವು ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟ್ಸ್ ಅಂಥೇಳಿ ಕರಿತೀವಿ. ಉದಾಹರಣೆ ರೇಡಿಯೋ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಲಿವಿಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇತ್ಯಾದಿ. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಆರ್ ದಿ ಅಕೌಂಟ್ಸ್ ಆಫ್ ಎ ಬಿಸ್ನೆಸ್ in a columnar form showing the accounting information of the various departments and the business as a whole. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಸೊ ಹಿಂಗಂದರೆ ಏನಪ್ಪ ಅಂದರೆ ಇದೊಂದು ಕಲಮ್ನಾರ್ ಫಾರ್ಮ್ದಲ್ಲಿರ್ತಕ್ಕಂಥ, ಅಂದರೆ ಏನು ಅಂತಂದರೆ ಕಾಲಮ್ಗಳ ರೂಪದಲ್ಲಿ ನಾವು ಒಂದು ಡಿಪಾರ್ಟ್ಮೆಂಟ್ಸ್ಗಳ ಅಕೌಂಟ್ಸ್ಗಳನ್ನು ತೋರಿಸಿ ಆ ಮೂಲಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ತೋರಿಸ್ತಾ ಅದ್ರ ಜೊತೆಗೆ ಬಿಸ್ನೆಸ್ಸಿನ ಇಡೀ ಒಟ್ಟಾರೆ ಒಂದು ಬಿಸ್ನೆಸ್ಸಿನ ಒಂದು ಚಿತ್ರಣವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಬಿಸ್ನೆಸ್ ಕನ್ಸರ್ನಲ್ಲಿ ಒಂದು 3 ಡಿಪಾರ್ಟ್ಮೆಂಟ್ಗಳಿದ್ದಾವೆ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಒಂದೊಂದೇ ಹಾಕಿಬಿಟ್ಟು ಅದರಲ್ಲಿ 3 ಡಿಪಾರ್ಟ್ಮೆಂಟ್ಗಳಿಗೆ 3 ಕಾಲಮ್ಗಳನ್ನು ಸಪ್ರೇಟಾಗಿ ಮಾಡ್ತೀವಿ ಮತ್ತು ಟೋಟಲ್ ಇಡೀ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಟೋಟಲ್ ಅದನ್ನು ಸೇರಿಸಿ ಎಲ್ಲ 3 ಸೇರಿಸ್ಕೊಂಡಿರ್ತಕ್ಕಂಥ ಒಂದನ್ನು ಮಾಡ್ತೀವಿ. ಈ ಥರ ಇದಕ್ಕೆ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂಥೇಳಿ ಕರಿತೀವಿ. ದೇರ್ ಆರ್ ಸರ್ಟನ್ ಅಡ್ವಾಂಟೇಜಸ್ ಆಫ್ ದೀಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ದೇ ಆರ್ ದ ಟ್ರೇಡಿಂಗ್ ರಿಸಲ್ಟ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಕ್ಯಾನ್ ಬಿ ಅಸರ್ಟೈನ್ ವೆರಿ ಈಸಿಲಿ. ಈ ಒಂದು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗಿನ ಕೆಲವೊಂದು ಬೆನಿಫಿಟ್ಸ್ಗಳು ಇದ್ದಾವೆ. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಪ್ರತಿಯೊಂದು ವಿಭಾಗದ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಲಿತಾಂಶಗಳನ್ನು ಬಹಳಷ್ಟು ಸುಲಭವಾಗಿ ನಾವು ಇಲ್ಲಿ ಕಂಡುಹಿಡಿಬೋದು. ಒಂದನೇದು. ಎರಡನೇದಾಗಿ ದ ನೆಸೆಸರಿ ಸ್ಟೆಪ್ಸ್ ಕ್ಯಾನ್ ಬಿ ಟೇಕನ್ ಐದರ್ ಟು ಇಂಪ್ರೂವ್ ದ ಡಿಪಾರ್ಟ್ಮೆಂಟ್ ವಿಚ್ ಈಸ್ ಅಂಡರ್ ಲಾಸ್ ಆರ್ ಇಟ್ ಕ್ಯಾನ್ ಬಿ ಕ್ಲೋಸ್ಡ್ ಡೌನ್ ಆಲ್ ಟುಗೆದರ್. ಇಲ್ಲೇನು ಅಂತಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಲಾಸಲ್ಲಿ ನಡೀತಾ ಇತ್ತು ಅಂತಂದರೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಸ್ಟೆಪ್ಸ್ಗಳನ್ನು ತೊಗೋಬೋದು, ಇದರಿಂದ ಮಾಡ್ಬೋದು, ಅಥವಾ ಅದು ಬೇಡ ಅಂಥೇಳಿ ಆ ಬಿಸ್ನೆಸ್ಸನ್ನು ಕ್ಲೋಸ್ ಬೇಕಾದರೂ ಮಾಡಬಹುದು. ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಮೂರನೇದಾಗಿ ದ ಫಿಗರ್ಸ್ ಆಫ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ಈಚ್ ಅದರ್ ಆರ್ ವಿತ್ ದೋಸ್ ಆಫ್ ದ ಪ್ರೀವಿಯಸ್ ಇಯರ್ಸ್ ಆ್ಯಂಡ್ ಪಾಲಿಸೀಸ್ ಕ್ಯಾನ್ ಬಿ ಫಾರ್ಮ್ಡ್ ಫಾರ್ ದ ಫ್ಯೂಚರ್. ಇಲ್ಲೇನು ಅಂತಂದರೆ ಬೇರೆ ಬೇರೆ ವಿಭಾಗಗಳ ಅಂಕಿಅಂಶಗಳನ್ನು ಪರಸ್ಪರ ಜೊತೆಗೆ ಏನು ಅಂದರೆ ಕಂಪೇರ್ ಮಾಡ್ಕೋಬೋದು, ಅಥವಾ ಅವೇ ಡಿಪಾರ್ಟ್ಮೆಂಟ್ಗಳ ಹಿಂದಿನ ವರ್ಷದ ಮಾಹಿತಿಯ ಜೊತೆಗೆ ಕಂಪೇರ್ ಮಾಡ್ಕೋಬೋದು, ಮತ್ತು ಏನು ಅಂದರೆ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿರ್ತಕ್ಕಂಥ ಒಂದು ನೀತಿಯನ್ನು ಅನುಸರಿಸೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತ.
Then allocation of common expenses. So this is the most important that is aspect of this departmental accounts. ಇಲ್ಲೇನು ಅಂತಂದರೆ ಕಾಮನ್ ಕಾಸ್ಟ್ಗಳನ್ನು ಅಲೋಕೇಟ್ ಮಾಡೋದು ಅಂತ. ಸೊ ಕಾಮನ್ ಕಾಸ್ಟ್ಸ್ ಆರ್ ದೋಸ್ ಕಾಸ್ಟ್ಸ್ ವಿಚ್ ಆರ್ ನಾಟ್ ಇನ್ಕರ್ಡ್ ಇನ್ ರಿಲೇಷನ್ ಟು ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಆನ್ ದಿ ಅದರ್ ಹ್ಯಾಂಡ್, they are incurred for the benefit of the whole organization. They are incurred for the benefit of the organization as a whole. So they have to be allocated to the various departments. ಇಲ್ಲೇನು ಅಂತಂದರೆ ಸಾಮಾನ್ಯವಾಗಿರ್ತಕ್ಕಂಥ ವೆಚ್ಚಗಳು ಅಂತ ಹೇಳ್ತೀವಿ. ಸೊ ಇಡೀ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ನ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಖರ್ಚು ಮಾಡಿರ್ತಕ್ಕಂಥ ವೆಚ್ಚಗಳನ್ನು ನಾವು ಕಾಮನ್ ಎಕ್ಸ್ಪೆನ್ಸಸ್ ಅಂತೇಳಿ ಕರಿತೀವಿ. ಅಂಥವುಗಳನ್ನು ಏನು ಮಾಡಬೇಕಾಗ್ತದೆ ಅಂತಂದರೆ ದೇ ಹ್ಯಾವ್ ಟು ಬಿ ಅಲೋಕೇಟೆಡ್ ಅಕಾರ್ಡಿಂಗ್ ಟು ದ ರೇಷಿಯೋ ಗಿವನ್ ಇನ್ ದ ಪ್ರಾಬ್ಲಮ್. ಸಾಮಾನ್ಯವಾಗಿ ಪ್ರಾಬ್ಲಮ್ದಲ್ಲಿ ಅವುಗಳನ್ನು ಯಾವ ಅನುಪಾತದಲ್ಲಿ ಹಂಚಬೇಕು ಅಂಥೇಳಿ ಕೊಟ್ಟಿರ್ತಾರೆ. ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಏನು ಅಂತಂದರೆ ಇಫ್ ದ ರೇಷಿಯೋ ಈಸ್ ನಾಟ್ ಗಿವನ್ ಆರ್ ಮೆನ್ಷನ್ಡ್ ಇನ್ ದ ಪ್ರಾಬ್ಲಮ್, ದೆನ್ ದೇ ಕ್ಯಾನ್ ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್. ಸೊ ಆ ಥರ ಯಾವ ರೇಷಿಯೋದಲ್ಲಿ ಈ ವೆಚ್ಚಗಳನ್ನು ಹಂಚಬೇಕು ಅಂತ, ಅಂದರೆ ಕಾಮನ್ ಕಾಸ್ಟ್ ಅಥವಾ ಕಾಮನ್ ಎಕ್ಸ್ಪೆನ್ಸಸ್ಗಳನ್ನು ಹಂಚಬೇಕು ಅಂಥೇಳಿ ರೇಷಿಯೋ ಕೊಟ್ಟಿದ್ದಿಲ್ಲ ಪ್ರಾಬ್ಲಮ್ದಲ್ಲಿ ಅಂತಂದರೆ, ಅಂಥ ಸಂದರ್ಭದಲ್ಲಿ ನಾವು ಕೆಳಗಿನ ರೇಷಿಯೋಗಳ ಸಹಾಯದಿಂದ ಅಂಥ ವೆಚ್ಚಗಳನ್ನು ಹಂಚಬೇಕಾಗ್ತದೆ. ಒಂದನೇದು ರೇಷಿಯೋ ಆಫ್ ನೆಟ್ ಪರ್ಚೇಜಸ್ ಅಂಥೇಳಿ. ನೆಟ್ ಪರ್ಚೇಜಸ್ನ ಒಂದು ಅನುಪಾತದಲ್ಲಿ ದ ಎಕ್ಸ್ಪೆನ್ಸಸ್ ಲೈಕ್ ಕ್ಯಾರಿಯೇಜ್ ಇನ್ವರ್ಡ್ಸ್, ಫ್ರೈಟ್, ಡ್ಯೂಟಿ, octroi, etc. they are directly related to and they directly depend upon the purchase of goods. ಕೆಲವೊಂದು ಎಕ್ಸ್ಪೆನ್ಸಸ್ಗಳು ಇದ್ದಾವೆ. ಸೊ ಯಾವ ಉದಾಹರಣೆ ಅಂತಂದರೆ ಫ್ರೈಟ್ ಆಗಿರ್ಬೋದು, ಅಥವಾ ಡ್ಯೂಟಿ ಆಗಿರ್ಬೋದು, ಆಕ್ಟ್ರಾಯ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂತಂದರೆ ವಸ್ತುಗಳ ಖರೀದಿಗೆ ಸಂಬಂಧಪಟ್ಟಿರ್ತಾವೆ, ಅಥವಾ ವಸ್ತುಗಳ ಖರೀದಿ ಮೇಲೆ ಅವು ಡಿಪೆಂಡ್ ಆಗಿರ್ತಾವೆ. ಹೆನ್ಸ್ ದೇ ಶುಡ್ ಬಿ ಅಲೋಕೇಟೆಡ್ ಅಕಾರ್ಡಿಂಗ್ ಟು ದ ನೆಟ್ ಪರ್ಚೇಸಸ್ ರೇಷಿಯೋ. ಆದ್ದರಿಂದ ನೆಟ್ ಪರ್ಚೇಸ್ ತೊಗೋಬೇಕು, ಅಂದರೆ ಪರ್ಚೇಸ್ ಆಫ್ಟರ್ ಡಿಡಕ್ಟಿಂಗ್ ದ ರಿಟರ್ನ್ಸ್, ಅದನ್ನು ತೊಗೊಂಡ್ಬಿಟ್ಟು ಆ ರೇಷಿಯೋದಲ್ಲಿ ಅಂಥ ವೆಚ್ಚಗಳನ್ನು ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹಂಚಬೇಕು. ಎರಡನೇದಾಗಿ ರೇಷಿಯೋ ಆಫ್ ನೆಟ್ ಸೇಲ್ಸ್ ಆರ್ ಟರ್ನ್ ಓವರ್, ಅಂದರೆ ನಿವ್ವಳ ಮಾರಾಟದ ಒಂದು ಅನುಪಾತ ಅಂತೇಳಿ. ದೇರ್ ಆರ್ ಸರ್ಟನ್ ಎಕ್ಸ್ಪೆನ್ಸಸ್ ಲೈಕ್ ಕ್ಯಾರಿಯೇಜ್ ಔಟ್ವರ್ಡ್ಸ್, ಡಿಸ್ಕೌಂಟ್ ಅಲೌಡ್, ಕಮಿಷನ್ ಆನ್ ಸೇಲ್ಸ್, ಬ್ಯಾಡ್ ಡೇಟ್ಸ್, ಎಟ್ಸೆಟ್ರಾ. These are directly related to and depend upon the sale of goods. Hence, they should be allocated according to the net sales ratio, that is sales after deducting returns. ಕೆಲವೊಂದು ಎಕ್ಸ್ಪೆನ್ಸಸ್ಗಳಿದ್ದಾವೆ. ಉದಾಹರಣೆ ಕ್ಯಾರೇಜ್ ಔಟ್ವರ್ಡ್ಸ್ ಇರ್ಬೋದು, ಡಿಸ್ಕೌಂಟ್ ಅಲೌಡ್ ಇರ್ಬೋದು, ಕಮಿಷನ್ ಆನ್ ಸೇಲ್ಸ್ ಇರ್ಬೋದು, ಬ್ಯಾಡ್ ಡೇಟ್ಸ್ ಇರ್ಬೋದು. ಇವೆಲ್ಲ ಏನಪ್ಪ ಅಂತಂದರೆ ನೇರವಾಗಿ ಮಾರಾಟವಾದ ಸರಕಿನ ಜೊತೆಗೆ ಸಂಬಂಧವನ್ನು ಹೊಂದಿರ್ತಾವೆ, ಅಥವಾ ಅವುಗಳಿಂದ ಇವು ಇನ್ಫ್ಲುಯೆನ್ಸ್ ಆಗ್ತವೆ. ಸೊ ಅಂಥ ವೆಚ್ಚಗಳನ್ನು ನಾವು ನೆಟ್ ಸೇಲ್ಸ್ ಅದರ ಅನುಪಾತದಲ್ಲಿ, ಅಂದರೆ ಸೇಲ್ಸ್ ಅಂತಂದರೆ ಇಲ್ಲಿ ರಿಟರ್ನ್ಸ್ಗಳನ್ನು ಕಳೆದು ಬಂದ ಮೇಲೆ ಬಂದಿರತಕ್ಕಂಥ ಒಂದು ಸೇಲ್ಸ್ ಏನಿರುತ್ತಲ್ಲ ಅದರ ಅನುಪಾತದಲ್ಲಿ ನಾವು ಇವುಗಳನ್ನು ಹಂಚಬೇಕು. ದೆನ್ ರೇಷಿಯೋ ಆಫ್ ಸ್ಟಾಫ್ ಅಪಾಯಿಂಟೆಡ್. ದೇರ್ ಆರ್ ಸರ್ಟೆನ್ ಎಕ್ಸ್ಪೆನ್ಸಸ್ ಲೈಕ್ ಲೇಬರ್ ಎಕ್ಸ್ಪೆನ್ಸಸ್, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ವೇಜಸ್, ಸ್ಯಾಲರೀಸ್, ಎಟ್ಸೆಟ್ರಾ. ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ನಂಬರ್ ಆಫ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಇನ್ ದ ಡಿಪಾರ್ಟ್ಮೆಂಟ್ಸ್. ಇಂಥ ವೆಚ್ಚಗಳು, ಉದಾಹರಣೆ ಸ್ಯಾಲ್ರಿ, ವೇಜಸ್, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಇವೆಲ್ಲ ಇದಾವಲ್ಲ, ಇಂಥ ವೆಚ್ಚಗಳು ಆ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಉದ್ಯೋಗಿಗಳನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತವೆ. ಹೆನ್ಸ್ ದೇ ಶುಡ್ ಬಿ ಅಲೋಕೇಟೆಡ್ ಅಕಾರ್ಡಿಂಗ್ ಟು ದ ರೇಷಿಯೋ ಆಫ್ ದ ಸ್ಟಾಫ್ ಅಪಾಯಿಂಟೆಡ್ ಇನ್ ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್. ಸೊ ಅಂಥ ವೆಚ್ಚಗಳನ್ನು ಆ ವಿಭಾಗದಲ್ಲಿ ನಾವು ನೇಮಕ ಮಾಡ್ಕೊಂಡಿರ್ತಕ್ಕಂಥ ಒಂದು ವರ್ಕರ್ಸ್ಗಳಿರುತ್ತಲ್ಲ ಅವುಗಳ ಆಧಾರದ ಮೇಲೆ ನಾವು ಹಂಚಬೇಕಾಗ್ತದೆ. ದೆನ್ ರೇಷಿಯೋ ಆಫ್ ಸ್ಪೇಸ್ ಅಕ್ಯುಪೈಡ್ ಅಂತೇಳಿ. ನಾಲ್ಕನೇದು ಅಂದರೆ ನಾವು ಆಕ್ರಮಿಸಿಕೊಂಡಿರತಕ್ಕಂತಹ ಒಂದು ವಿಸ್ತೀರ್ಣ, ಸ್ಪೇಸ್, ಜಾಗ, ಆ ಜಾಗದ ಒಂದು ಅನುಪಾತದಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನು ಹಂಚಬೇಕು. ದೇರ್ ಆರ್ ಸರ್ಟೆನ್ ಎಕ್ಸ್ಪೆನ್ಸಸ್ ಲೈಕ್ ರೆಂಟ್, ಟ್ಯಾಕ್ಸಸ್, ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್, ರಿಪೇರ್ಸ್, ಡಿಪ್ರಿಸಿಯೇಷನ್, ಎಟ್ಸೆಟ್ರಾ. ದೀಸ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಏರಿಯಾ ಅಕ್ಯುಪೈಡ್ ಬೈ ದ ಡಿಪಾರ್ಟ್ಮೆಂಟ್ಸ್. ಅಂದರೆ ಈ ಬಾಡಿಗೆ ಆಗಿರ್ಬೋದು, ಟ್ಯಾಕ್ಸಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್ ಆಗಿರ್ಬೋದು, ರಿಪೇರ್ ಚಾರ್ಜಸ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಆಯಾ ಡಿಪಾರ್ಟ್ಮೆಂಟ್ಗಳು ಆ ಒಂದು ಜಾಗ ಆಕ್ರಮಿಸಿಕೊಂಡಿರ್ತಕ್ಕಂತಹ ಜಾಗದ ಮೇಲೆ ಅವು ಡಿಪೆಂಡ್ ಆಗಿರ್ತವೆ. ಸೊ ಇಂಥ ವೆಚ್ಚಗಳನ್ನು ಏನು ಅಂತಂದರೆ ಆ ಒಂದು ರೇಷಿಯೋ ಆಫ್ ಸ್ಪೇಸ್ ಅಕ್ಯುಪೈಡ್ ಏನಿರುತ್ತಲ್ಲ, ಸೊ ಅದನ್ನು ಆಧಾರವಾಗಿಟ್ಕೊಂಡು ನಾವು ಹಂಚಬೇಕಾಗ್ತದೆ ಅಂತ. ದೆನ್ ರೇಷಿಯೋ ಆಫ್ ಕ್ಲೋಸಿಂಗ್ ಸ್ಟಾಕ್.
certain expenses like the insurance on goods, go down rent, etc., they are directly ರಿಲೇಟೆಡ್ ಟು ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕೆಲವೊಂದು ವೆಚ್ಚಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಆನ್ ಗೂಡ್ಸ್ ಇರ್ಬೋದು, ಗೋಡೌನ್ ರೆಂಟ್ ಇರ್ಬೋದು ಇತ್ಯಾದಿ. ಇವೆಲ್ಲ ಏನು ಅಂತಂದರೆ ಕ್ಲೋಸಿಂಗ್ ಸ್ಟಾಕಿನ ಜೊತೆಗೆ ನೇರವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಹೊಂದಿರ್ತವೆ. ಹೆನ್ಸ್ ದೇ ಶುಡ್ ಬಿ ಅಲೋಕೇಟೆಡ್ ಟು ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಕಾರ್ಡಿಂಗ್ ಟು ದ ರೇಷಿಯೋ ಆಫ್ ದಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್. ಆದ್ದರಿಂದ ಅಂತಹ ವೆಚ್ಚಗಳನ್ನು ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ ಕ್ಲೋಸಿಂಗ್ ಸ್ಟಾಕಿನ ಆಧಾರದ ಮೇಲೆ ಕ್ಲೋಸಿಂಗ್ ಸ್ಟಾಕಿನ ಅನುಪಾತದಲ್ಲಿ ಹಂಚಬೇಕಾಗ್ತದೆ ಅಂತ. ಆ್ಯಂಡ್ ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಕೆಲವೊಂದು ವೆಚ್ಚಗಳನ್ನು ನಾವು ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ ಅಸೆಟ್ಗಳ ವ್ಯಾಲ್ಯೂ ಆಧಾರದ ಮೇಲೆ ಹಂಚಬೇಕಾಗ್ತದೆ. ಟೇಕ್ ಫಾರ್ ಎಕ್ಸಾಂಪಲ್ ದಿ ಎಕ್ಸ್ಪೆನ್ಸಸ್ ಲೈಕ್ ಡಿಪ್ರಿಸಿಯೇಷನ್, ರಿಪೇರ್ಸ್ ಆ್ಯಂಡ್ ಮೈಂಟೆನೆನ್ಸ್ ಎಟ್ಸೆಟ್ರಾ, ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಕೆಲವೊಂದು ಎಕ್ಸ್ಪೆನ್ಸಸ್ಗಳು, ಉದಾಹರಣೆ ಡಿಪ್ರಿಸಿಯೇಷನ್ ಆಗಿರ್ಬೋದು, ಆಮೇಲೆ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಅಸೆಟ್ಟಿನ ವ್ಯಾಲ್ಯೂದೊಂದಿಗೆ ಸಂಬಂಧವನ್ನು ಹೊಂದಿದ್ದಾವೆ. ಹೆನ್ಸ್ ದೇ ಶುಡ್ ಬಿ ಅಲೋಕೇಟೆಡ್ ಅಕಾರ್ಡಿಂಗ್ ಟು ದ ರೇಷಿಯೋ ಆಫ್ ದಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್. ಸೊ ಅಂಥ ವೆಚ್ಚಗಳನ್ನು ಆಯಾ ಡಿಪಾರ್ಟ್ಮೆಂಟ್ಗಳ ಅಸೆಟ್ಟಿನ ವ್ಯಾಲ್ಯೂದ ಅನುಪಾತದಲ್ಲಿ ನಾವು ಹಂಚಬೇಕಾಗ್ತದೆ. ರೇಷಿಯೋ ಆಫ್ ಟೈಮ್ ಸ್ಪೆಂಟ್ ಅಂತ 7ನೇದು. ಸೊ ದೇರ್ ಆರ್ ಸರ್ಟನ್ ಎಕ್ಸ್ಪೆನ್ಸಸ್ ಲೈಕ್ ದ ಸ್ಯಾಲ್ರಿ ಆಫ್ ವರ್ಕ್ಸ್ ಮ್ಯಾನೇಜರ್. These are to be allocated in the ratio of time spent in the work of the respective departments. ಕೆಲವೊಂದು ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ವರ್ಕ್ಸ್ ಮ್ಯಾನೇಜರ್ನಿಗೆ ಕೊಡ್ತಕ್ಕಂಥ ಒಂದು ಸ್ಯಾಲ್ರಿ. ಸೊ ಇದನ್ನು ನಾವು ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೇಗೆ ಹಂಚಬೇಕು ಅಂತಂದರೆ, ಅವನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ತನ್ನ ಒಟ್ಟು ಸಮಯದಲ್ಲಿ ಎಷ್ಟು ಸಮಯವನ್ನು ಕೊಟ್ಟಿದ್ದಾನೆ ಅದನ್ನು ಆಧಾರವಾಗಿಟ್ಕೊಂಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹಂಚಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಗಂಟೆಗಳನ್ನು ಅವನು ಖರ್ಚು ಮಾಡಿದ್ದ ಅಂತಂದರೆ, ಎ ಡಿಪಾರ್ಟ್ಮೆಂಟಿಗೆ ಒಂದು 4, ಬಿ ಡಿಪಾರ್ಟ್ಮೆಂಟ್ಗೆ 4 ಗಂಟೆ, ಸಿ ಡಿಪಾರ್ಟ್ಮೆಂಟ್ಗೆ 2 ಗಂಟೆ, ಈ ಥರ ಹಂಚಿದ್ದ ಅಂತಂದರೆ ನಾವು ಅವನಿಗೆ ಕೊಡ್ತಕ್ಕಂಥ ಸ್ಯಾಲರಿಯನ್ನು 4:4:2 ಹಂಚಬೇಕು. ನೆಕ್ಸ್ಟ್ ರೇಷಿಯೋ ಆಫ್ ಪಾಯಿಂಟ್ಸ್ ಆರ್ ಯೂನಿಟ್ಸ್ ಕನ್ಸ್ಯೂಮ್ಡ್ ಅಂತ. ದೆರ್ ಆರ್ ಸರ್ಟನ್ ಎಕ್ಸ್ಪೆನ್ಸಸ್ ಲೈಕ್ ದಿ ಲೈಟ್ ಚಾರ್ಜಸ್, ಮೋಟಿವ್ ಪವರ್ ಎಟ್ಸೆಟ್ರಾ, ದೇ ಶುಡ್ ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ ಪಾಯಿಂಟ್ಸ್ ಆರ್ ಯೂನಿಟ್ಸ್ ಕನ್ಸ್ಯೂಮ್ಡ್. ಕೆಲವೊಂದು ಎಕ್ಸ್ಪೆನ್ಸಸ್ಗಳಿದ್ದಾವೆ. ಉದಾಹರಣೆಗೆ ಈಗ ಖರ್ಚು ವಿದ್ಯುತ್ ಶುಲ್ಕ ಅಥವಾ ಮೋಟಿವ್ ಪವರ್ ಅದು ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಎಷ್ಟು ಯೂನಿಟ್ಗಳನ್ನು ಖರ್ಚು ಮಾಡಿದ್ದೀವಿ ಅನ್ನೋದನ್ನ ಆಧಾರದ ಮೇಲೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಯೂನಿಟ್ಸ್ ಖರ್ಚಾಗಿದೆ ಅನ್ನೋದನ್ನ ಆಧಾರವಾಗಿಟ್ಟುಕೊಂಡು ಇವುಗಳನ್ನು ಹಂಚಬೇಕು. ದೆನ್ ರೇಷಿಯೋ ಆನ್ ಎಸ್ಟಿಮೇಷನ್. ಸಮ್ ಆಫ್ ದಿ ಕಾಮನ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ ಎಸ್ಟಿಮೇಷನ್ ಮೇಡ್ ಆನ್ ದ ಬೇಸಿಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಕೆಲವೊಂದು ಕಾಮನ್ ಆಗಿರ್ತಕ್ಕಂಥ ಖರ್ಚುಗಳನ್ನು ಏನಪ್ಪ ಅಂತಂದರೆ ಹಿಂದಿನ ಒಂದು ಅನುಭವದ ಆಧಾರದ ಮೇಲೆ ಎಸ್ಟಿಮೇಟ್ ಮಾಡಿ ಏನಂದರೆ ಅವುಗಳನ್ನು ಹಂಚಬೇಕಾಗ್ತದೆ. ಜನರಲಿ ದಿಸ್ ರೇಷಿಯೋ ಈಸ್ ಬೇಸ್ಡ್ ಆನ್ ದ ಸೇಲ್ಸ್ ಮೇಡ್ ಬೈ ಈಚ್ ಡಿಪಾರ್ಟ್ಮೆಂಟ್. ಸಾಮಾನ್ಯವಾಗಿ ಈ ಒಂದು ರೇಷಿಯೋವನ್ನು ಡಿಪಾರ್ಟ್ಮೆಂಟಲ್ಲಿ ಆಗಿರ್ತಕ್ಕಂಥ ಸೇಲ್ಸ್ ಅದನ್ನು ಆಧಾರವಾಗಿಟ್ಕೊಂಡು ಹಂಚಲಾಗುತ್ತೆ. ಸೊ ಇನ್ ಕೇಸ್ there are any expenses like interest, office expenses, accountancy charges, etc., which cannot be allocated to any department on certain reasonable basis, then they should not be allocated to the departments. On the other hand, they should be debited to the general profit and loss account. ಮೇಲೆ ಹೇಳಿದ ಒಂದು ಹಲವಾರು ರೇಷಿಯೋಸ್ಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ವೆಚ್ಚಗಳನ್ನು, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಆಫೀಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಕೌಂಟೆನ್ಸಿ ಚಾರ್ಜಸ್ ಆಗಿರ್ಬೋದು ಇತ್ಯಾದಿ, ಇವುಗಳನ್ನು ನಾವು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆಧಾರದ ಮೇಲೆ ಹಂಚೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಂಥ ವೆಚ್ಚಗಳನ್ನು ಡಿಪಾರ್ಟ್ಮೆಂಟ್ಗಳಿಗೆ ಹಂಚಬಾರ್ದು. ಅದ್ರ ಬದಲಿಗೆ ಅವುಗಳನ್ನು ಕಾಮನ್ನಾಗಿ ಜನರಲ್ಲಾಗಿ ಇರ್ತಕ್ಕಂಥ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಚಾರ್ಜ್ ಮಾಡಬೇಕಾಗ್ತದೆ. ಆಲ್ಟರ್ನೇಟಿವ್ಲಿ ಅಲೋಕೇಶನ್ ದೇ ಮೇ ಬಿ ಚಾರ್ಜ್ಡ್ ಈಕ್ವಲಿ ಟು ದ ಡಿಪಾರ್ಟ್ಮೆಂಟ್, ಅಥವಾ ಅಂಥ ಒಂದು ವೆಚ್ಚಗಳನ್ನು ಏನು ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಸಮನಾಗಿ ಹಂಚಬಹುದು ಅಂತ. ದೆನ್ ಅಲೋಕೇಶನ್ ಆಫ್ ಕಾಮನ್ ಇನ್ಕಮ್. ಇದೇ ಥರ ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸಸ್ ರೀತಿಯಲ್ಲಿ ಅಲೋಕೇಶನ್ ಆಫ್ ಕಾಮನ್ ಇನ್ಕಮ್ಗಳು ಕೂಡ ಬರ್ತದೆ. ಜನರಲಿ ಡಿಸ್ಕೌಂಟ್ ಅರ್ನ್ಡ್ ಈಸ್ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ ನೆಟ್ ಪರ್ಚೇಸಸ್. ಸಾಮಾನ್ಯವಾಗಿ ನಾವು ಪಡೆದಿರ್ತಕ್ಕಂಥ ಒಂದು ಡಿಸ್ಕೌಂಟ್ ಅರ್ನ್ಡ್ ಅಂತ, ಗಳಿಸಿದ ಡಿಸ್ಕೌಂಟ್ ಅಂತ ಏನು ಹೇಳ್ತೀವಲ್ಲ, ಸೊ ದಟ್ ಈಸ್ ಟು ಬಿ ಅಲೋಕೇಟೆಡ್ ಇನ್ ದ ರೇಷಿಯೋ ಆಫ್ ನೆಟ್ ಪರ್ಚೇಸಸ್. ಅಂದರೆ ನಿವ್ವಳ ಖರೀದಿಯ ಆಧಾರದ ಮೇಲೆ ಇದನ್ನು ಹಂಚಬೇಕಾಗ್ತದೆ. ಅದರ್ ಇನ್ಕಮ್ಸ್ ಲೈಕ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಎಟ್ಸೆಟ್ರಾ
are allocated in the given ratio and in the absence of which they are allocated equally. ಇನ್ನು ಕೆಲವೊಂದು ಸರ್ತಿಗೆ ಏನಪ್ಪ ಅಂತಂದರೆ ಈ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಇವುಗಳನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಒಂದು ನಿರ್ದಿಷ್ಟ ಒಂದು ರೇಷ್ಯೋದಲ್ಲಿ ಹಂಚಲಾಗ್ತದೆ. ಅಥವಾ ಯಾವುದು ನಿರ್ದಿಷ್ಟ ರೇಷ್ಯೋ ಇಲ್ಲ ಅಂತಂದರೆ ಅವುಗಳನ್ನು ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಸಮನಾಗಿ ಹಂಚಿಕೆ ಮಾಡಲಾಗತ್ತೆ. ದೆನ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂತ ಅಂದರೆ ಅಂತರ್ ವಿಭಾಗಗಳ ಮಧ್ಯೆ ನಡೀತಕ್ಕಂಥ ಒಂದು ಏನು ಅಂತಂದರೆ ಟ್ರಾನ್ಸ್ಫರ್ಸ್ಗಳು, ವರ್ಗಾವಣೆಗಳು ಅಂತ. ಇಫ್ ಒನ್ ಡಿಪಾರ್ಟ್ಮೆಂಟ್ ಸಪ್ಲೈಸ್ ಗೂಡ್ಸ್ ಟು ಅನದರ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಒಂದು ಸಂಸ್ಥೆಯಲ್ಲಿ 3-4 ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಡಿಪಾರ್ಟ್ಮೆಂಟು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ವಸ್ತುಗಳನ್ನು ಪೂರೈಕೆ ಮಾಡ್ತು ಅಂತಂದರೆ ಅದಕ್ಕೆ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂತ ಹೇಳಿ ಕರಿತೀವಿ. ದ ಡಿಪಾರ್ಟ್ಮೆಂಟ್ ವಿಚ್ ಸಪ್ಲೈಸ್ ದ ಗೂಡ್ಸ್ ಟ್ರೀಟ್ಸ್ ಇಟ್ ಆ್ಯಸ್ ಸೇಲ್ಸ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ವಿಚ್ ರಿಸೀವ್ಸ್ ದ ಗೂಡ್ಸ್ ಟ್ರೀಟ್ಸ್ ಇಟ್ ಆ್ಯಸ್ ಪರ್ಚೇಸಸ್. ಯಾವ ಒಂದು ವಿಭಾಗ ಈ ಥರದ ಒಂದು ಸರಕುಗಳನ್ನು ವರ್ಗಾವಣೆ ಮಾಡ್ತಾ ಇದೆ, ಸೊ ಅದನ್ನು ಸೇಲ್ಸ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತದೆ. ಮತ್ತು ಯಾವ ವಿಭಾಗ ಈ ರೀತಿಯ ವರ್ಗಾವಣೆಗಳನ್ನು ಸ್ವೀಕರಿಸ್ತಾ ಇದೆ, ಸೊ ಆ ಡಿಪಾರ್ಟ್ಮೆಂಟ್ ಅದನ್ನು ಪರ್ಚೇಸಸ್ ಅಂಥೇಳಿ ಕನ್ಸಿಡರ್ ಮಾಡ್ತಾ ಇದೆ. ಕೆಲವೊಂದು ಸರ್ತಿ ಏನಾಗ್ಬೋದು ಅಂದರೆ ದೀಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಮೇ ಬಿ ಮೇಡ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಅಟ್ ಸೆಲ್ಲಿಂಗ್ ಪ್ರೈಸ್. ಸೊ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಟ್ ಕಾಸ್ಟ್ ಪ್ರೈಸ್ ಅಂತ ಅಂದರೆ ಖರೀದಿಯ ಬೆಲೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ಗಳು ನಡೆದಾಗ ಹೇಗೆ ಅಂತ. ಅಂದರೆ ಈ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ಗಳು ಇರ್ತಾವಲ್ಲ, ಅವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದು 2 ರೀತಿ ತೊಗೋಬೋದು. ಒಂದು ಏನು ಅಂದರೆ ಕಾಸ್ಟ್ ಪ್ರೈಸಲ್ಲಿ ತೊಗೋಬೋದು, ಇನ್ನೊಂದು ಸೆಲ್ಲಿಂಗ್ ಪ್ರೈಸಲ್ಲಿ ತೊಗೋಬೋದು. ಒಂದು ವೇಳೆ ಕಾಸ್ಟ್ ಪ್ರೈಸಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಆಗಿತ್ತು ಅಂತ ಅಂದರೆ ಅದನ್ನು ಹೇಗೆ ತಿಳ್ಕೋಬೇಕು, ಹೇಗೆ ಇದು ಮಾಡಬೇಕು ಅಂತ. ಇಫ್ ದ ಗೂಡ್ಸ್ ಆರ್ ಸಪ್ಲೈಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ದ ಅದರ್ ಡಿಪಾರ್ಟ್ಮೆಂಟ್ ಅಟ್ ಕಾಸ್ಟ್ ಪ್ರೈಸ್, ಒಂದು ವೇಳೆ ಒಂದು ಡಿಪಾರ್ಟ್ಮೆಂಟ್ನಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಸರಕುಗಳನ್ನು ಅವುಗಳ ಖರೀದಿ ಬೆಲೆಯಲ್ಲಿ ವರ್ಗಾವಣೆ ಮಾಡಿದ್ರು ಅಂದರೆ the amount of such goods is debited to the trading account of the department which receives the goods and credited to the trading account of the department which supplies the goods. ಆ ಒಂದು ಸರಕುಗಳ ಒಂದು ವ್ಯಾಲ್ಯೂನ ಇಲ್ಲೇನೋ ಒಂದು ಕಾಸ್ಟ್ ಪ್ರೈಸಲ್ಲಿ ಕಳಿಸಿರ್ತಾರೆ. ಸೊ ಆ ಸರಕಿನ ವ್ಯಾಲ್ಯೂವನ್ನು ಯಾವ ಡಿಪಾರ್ಟ್ಮೆಂಟು ಕಳಿಸ್ತಾ ಇದೆ ಆ ಡಿಪಾರ್ಟ್ಮೆಂಟಿಗೆ ಕ್ರೆಡಿಟ್ ಹಾಕಲಾಗುತ್ತೆ, ಯಾವ ಡಿಪಾರ್ಟ್ಮೆಂಟ್ ಇದನ್ನು ಪಡಿತಾ ಇದೆ ಆ ಡಿಪಾರ್ಟ್ಮೆಂಟಿಗೆ ಇದನ್ನು ಡೆಬಿಟ್ ಹಾಕಲಾಗುತ್ತೆ ಅಂತ. ಒಂದು ವೇಳೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಅಂದರೆ ಮಾರಾಟದ ಬೆಲೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಆಗಿತ್ತು ಅಂತಂದರೆ ಇಫ್ ದ ಗೂಡ್ಸ್ ಆರ್ ಸಪ್ಲೈಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ದ ಅದರ್ ಡಿಪಾರ್ಟ್ಮೆಂಟ್ ಅಟ್ ಸೆಲ್ಲಿಂಗ್ ಪ್ರೈಸ್ ದಟ್ ಈಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಒಂದು ವೇಳೆ ಕಾಸ್ಟ್ ಪ್ರೈಸ್ ಮತ್ತು ಪ್ರಾಫಿಟ್ನೊಂದಿಗೆ ಆ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಆಗಿತ್ತು ಅಂತಂದರೆ ದ ಅಮೌಂಟ್ ಆಫ್ ಸಚ್ ಗೂಡ್ಸ್ ಈಸ್ ಡೆಬಿಟೆಡ್ ಟು ದ ಟ್ರೇಡಿಂಗ್ ಅಕೌಂಟ್ ಆಫ್ ದ ಡಿಪಾರ್ಟ್ಮೆಂಟ್ ವಿಚ್ ರಿಸೀವ್ಸ್ ದ ಗೂಡ್ಸ್ ಆ್ಯಂಡ್ ಕ್ರೆಡಿಟೆಡ್ ಟು ದ ಟ್ರೇಡಿಂಗ್ ಅಕೌಂಟ್ ಆಫ್ ದ ಡಿಪಾರ್ಟ್ಮೆಂಟ್ ವಿಚ್ ಸಪ್ಲೈಸ್ ದ ಗೂಡ್ಸ್. ಇಲ್ಲೂ ಕೂಡ ಆ ಒಂದು ವರ್ಗಾವಣೆಯಾದಂತಹ ವಸ್ತುವಿನ ಬೆಲೆ, ಅದರಲ್ಲಿ ಕಾಸ್ಟ್ ಪ್ರೈಸು ಪ್ಲಸ್ ಪ್ರಾಫಿಟ್ ಎರಡೂ ಇರುತ್ತೆ. ಅದನ್ನು ಏನು ಅಂತಂದರೆ ಯಾವ ವಿಭಾಗ ಪಡಿತಾ ಇದೆ ಆ ಸರಕುಗಳನ್ನು ಆ ವಿಭಾಗದ ಟ್ರೇಡಿಂಗ್ ಅಕೌಂಟಿಗೆ ಡೆಬಿಟ್ ಮಾಡಲಾಗತ್ತೆ, ಮತ್ತು ಯಾವ ವಿಭಾಗ ಈ ಸರಕುಗಳನ್ನು ಕಳಿಸ್ತಾ ಇದೆ ಆ ವಿಭಾಗದ ಒಂದು ಟ್ರೇಡಿಂಗ್ ಅಕೌಂಟಿಗೆ ಅದನ್ನು ಕ್ರೆಡಿಟ್ ಮಾಡಲಾಗತ್ತೆ ಅಂತ. ಅಟ್ ದ ಎಂಡ್ ಆಫ್ ದ ಇಯರ್, ವರ್ಷದ ಕೊನೆಯಲ್ಲಿ ಏನಾಗ್ತದೆ ಅಂದರೆ ಇಫ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ದ ರಿಸೀವಿಂಗ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡ್ಸ್ ಎನಿ ಅನ್ಸೋಲ್ಡ್ ಗೂಡ್ಸ್ ಸೋ ರಿಸೀವ್ಡ್. ಒಂದು ವೇಳೆ ಆ ಥರ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ನಿಂದ ಬಂದಿರತಕ್ಕಂಥ ಸರಕುಗಳಲ್ಲಿ ಕೆಲವೊಂದು ಸರಕುಗಳು ಅದನ್ನು ಪಡೆದಂತಹ ಡಿಪಾರ್ಟ್ಮೆಂಟ್ನ ಕ್ಲೋಸಿಂಗ್ ಸ್ಟಾಕಲ್ಲಿ ಇನ್ನೂ ಉಳ್ಕೊಂಡಿದ್ವು ಅಂದರೆ, ಮಾರಾಟ ಆಗದೆ ಉಳ್ಕೊಂಡಿತ್ತು ಅಂತಂದರೆ ಆ್ಯನ್ ಅಡ್ಜಸ್ಟ್ಮೆಂಟ್ ಹ್ಯಾಸ್ ಟು ಬಿ ಮೇಡ್ ಟು ಎಲಿಮಿನೇಟ್ ದ ಅನ್ರಿಯಲೈಸ್ಡ್ ಪ್ರಾಫಿಟ್ ಇನ್ಕ್ಲೂಡೆಡ್ ದೇರ್ ಇನ್. ಅಂದರೆ ಆ ಥರ ಸಂದರ್ಭದಲ್ಲಿ ಆ ಕ್ಲೋಸಿಂಗ್ ಸ್ಟಾಕಲ್ಲಿ ಉಳಿದಿರ್ತಕ್ಕಂಥ ಸರಕಿನಲ್ಲಿರ್ತಕ್ಕಂಥ ಲಾಭದ ಪ್ರಮಾಣವನ್ನು ಎಲಿಮಿನೇಟ್ ಮಾಡಬೇಕಾಗ್ತದೆ ಅಂತ. ಗಳಿಸದೇ ಇರತಕ್ಕಂಥ ಒಂದು ಪ್ರಾಫಿಟನ್ನು ಎಲಿಮಿನೇಟ್ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಅವುಗಳನ್ನು ಸೆಲ್ಲಿಂಗ್ ಪ್ರೈಸಲ್ಲಿ ತೊಗೊಂಡು ಬಂದಿರ್ತೀವಿ. ಸಚ್ ಅನ್ರಿಯಲೈಸ್ಡ್ ಪ್ರಾಫಿಟ್ ಈಸ್ ಎಲಿಮಿನೇಟೆಡ್ ಬೈ ಕ್ರಿಯೇಟಿಂಗ್ ಎನ್ ಅಕೌಂಟ್ ಕಾಲ್ಡ್ ಸ್ಟಾಕ್ ರಿಸರ್ವ್ ಅಕೌಂಟ್. ಈ ಥರ ಗಳಿಸದೇ ಇರತಕ್ಕಂಥ ಒಂದು ಲಾಭವನ್ನು ಏನು ಅಂದರೆ ಒಂದು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಕಳಿಸೋದ್ರ ಮೂಲಕ ನಾವು ಅದನ್ನು ಎಲಿಮಿನೇಟ್ ಮಾಡ್ತೀವಿ. ಇಲ್ಲಿ ಎಂಟ್ರಿ ಯಾವ ಥರ ಇರುತ್ತೆ ಅಂತಂದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ ಆರ್ ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ. ಸೊ ಈ ಒಂದು ಜನರಲ್ ಎಂಟ್ರಿಯಿಂದ ಬರೆಯೋದ್ರ ಮೂಲಕ ನಾವು ಏನು ಮಾಡ್ತೀವಿ ಅಂತಂದರೆ ಕ್ಲೋಸಿಂಗ್ ಸ್ಟಾಕಲ್ಲಿರ್ತಕ್ಕಂಥ ಅಂದರೆ
ಸರಕುಗಳನ್ನು ಒಂದು ವೇಳೆ ಸೆಲ್ಲಿಂಗ್ ಪ್ರೈಸಲ್ಲಿ ಟ್ರಾನ್ಸ್ಫರ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ವಲ್ಪ ಭಾಗ ಹಾಗೆ ಕ್ಲೋಸಿಂಗ್ ಸ್ಟಾಕಲ್ಲಿ ಉಳೀತು ಅಂತಂದರೆ ಅಷ್ಟರ ಮಟ್ಟಿಗೆ ಏನಂದರೆ ಪ್ರಾಫಿಟನ್ನು ಈ ಥರ ಎಲಿಮಿನೇಟ್ ಮಾಡಲಾಗತ್ತೆ ಅಂತ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಶಾಲ್ ಡಿಸ್ಕಸ್ some problems on the departmental accounts. Thank you.